ಬ್ರೇಕ್ಫಾಸ್ಟಿಗೆ ಹೀರೆಕಾಯಿ ಹೆಣ್ಗಾಯಿ ಮಾಡಿಕೊಂಡು ಚಪಾತಿ ಮಾಡ್ಕೊಂಡಿದ್ದೀನಿ. ಸೊ ಈ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಸೊ ಈ ಒಂದು ರೆಸಿಪಿ ವ್ಲಾಗ್ನ ನಾನು ಮಾಡ್ತೀನಿ. ಹೇಳ್ಕೊಳ್ಳೋಕೆ ಮಾತ್ರ ಮಳೆಗಾಲ ಅನ್ನೋ ಥರ ಇದೆ ಇವಾಗ, ಆದರೆ ಬರೀ ಬಿಸಿಲೇ ಜಾಸ್ತಿ ಮೈಸೂರಲ್ಲಿ. ಸೊ ಈ ಒಂದು ಪ್ಲ್ಯಾಂಟ್ಸ್ಗಳಲ್ಲಿ ಇದು ಒಂದು ಎಕ್ಸ್ಟ್ರಾ ಆ್ಯಡಪ್ಪು. ಸೊ ಇದು ಬಂದು ರೆಡ್ ಕಲರ್ ದಾಸವಾಳದ ಗಿಡ. ಇದು ಹರಳಬೇಕು, ಹಾಗೆ ಬೇರು ಬಿಟ್ಕೋಬೇಕು. ಹಾಗಾಗಿ ಜಸ್ಟ್ ನಾನು ಕಡ್ಡಿನ ಹಾಕಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಹೇರ್ಸ್ಗೆಲ್ಲ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇನ್ನೂ ಪ್ಲ್ಯಾಂಟ್ಸ್ಗೆ ವಾಟರ್ ಹಾಕಿಲ್ಲ, ವಾಟರು ಹಾಕಬೇಕು. ಹಾಗೆ ನನ್ನ ಹಸ್ಬೆಂಡ್ ಫೋನಿಗೆ ಒಂದು ಬ್ಯಾಕ್ ಕೇಸ್ ಆರ್ಡರ್ ಮಾಡಿದ್ದೆ. ಸೊ ಅದು ಕೂಡ ಡೆಲಿವರ್ ಆಯಿತು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಇದನ್ನು ನಾನು ಮೀಶೋದಿಂದ ಆರ್ಡರ್ ಮಾಡಿರೋದು. ಸೊ ಇಫ್ ಯು ಗೈಸ್ ವಾಂಟ್ ಇಟ್, ಇವನ್ ಯು ಕ್ಯಾನ್ ಆಲ್ಸೋ ಬೈ. ಇದು ಬಂದು ಬಾಟಾ ಸ್ಲಿಪ್ಪರು, ರೆಡ್ ಕಲರು. ಸೊ ಇದೇ ಥರದ್ರಲ್ಲಿ ಒಂದು ಗೋಲ್ಡನ್ ಕಲರ್ ನನ್ನ ಹಸ್ಬೆಂಡ್ ನನಗೆ ಅಂತ ತಂದುಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು, ತುಂಬ ಕಂಫರ್ಟೇಬಲ್ ಆಗಿತ್ತು. ಅದನ್ನು ಸ್ವಲ್ಪ ಪ್ರಾಪರಾಗಿ ಇಟ್ಕೊಳ್ಳೋಕ್ಕಾಗ್ದೇ ಈ ರೀತಿಯಾಗಿ ಮಳೆ ಎಲ್ಲ ಬಂದು ಸ್ಲಿಪ್ಪರ್ಸ್ ಎಲ್ಲ ಹಾಳು ಮಾಡಿ ಅದು ಸ್ವಲ್ಪ ಸ್ಲಿಪ್ಪರ್ ಬ್ರೇಕ್ ಆಯಿತು. ಅದರಿಂದ ತುಂಬ ಕಂಫರ್ಟೇಬಲ್ ಇತ್ತು ಅಂತ ಈ ಸತಿ ರೆಡ್ ಕಲರ್ ಟ್ರೈ ಮಾಡೋಣ ಅಂತ ರೆಡ್ ಕಲರು ನೈಕಾಯಿಂದ ಆರ್ಡರ್ ಮಾಡಿದೆ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಹಾಗೆ ನಾನು ಯೂಸ್ ಮಾಡ್ತಿದ್ದಿದ್ದು ಹೆಲ್ಮೆಟ್ ಇದು ಬಂದು ಸ್ವಲ್ಪ ಬಾಯಿ ಹತ್ರ ನನಗೆ ಒತ್ತುತ್ತಿತ್ತು. ಸೊ ನನಗೆ ಬಿಫೋರು ಸ್ವಲ್ಪ ಒಂದು ಆಪ್ರೇಷನ್ ಆಗಿತ್ತು, ಮೌತ್ ಆಪ್ರೇಷನ್ನು. ಅದರಿಂದ ಅದು ಒತ್ತೋದ್ರಿಂದ ನನಗೆ ಸ್ವಲ್ಪ ಇದು ಚಳಿಗಾಲ ಆಗಿರೋದ್ರಿಂದ ಈ ಒಂದು ಪ್ಯಾಡೆಡ್ ಏನಿದೆಯೋ ಈ ತುದಿನಲ್ಲಿ ಅದು ಒತ್ತೋದ್ರಿಂದ ನನಗೆ ತುಂಬ ನೋವು ಸ್ಟಾರ್ಟ್ ಆಗ್ತಿತ್ತು. ಹಾಗಾಗಿ ಹೆಲ್ಮೆಟ್ ಚೇಂಜ್ ಮಾಡೋಣ ಅಂತ ಹೇಳಿ ನಾನು ಒಂದು ಹೆಲ್ಮೆಟ್ನ ಪರ್ಚೇಸ್ ಮಾಡಿದೆ. ಅದನ್ನು ತೋರಿಸ್ತೀನಿ ರೀ. ಫುಲ್ ಕಲರ್ಫುಲ್ ಆಗಿದೆ. ವೀಗಾ ಬ್ರ್ಯಾಂಡ್ ಇದೆ. ಸೊ ಇದು ಯಾವುದೇ ರೀತಿಯಾದ ಪ್ರಮೋಷನ್ ಅಲ್ಲ. ಸೊ ಯು ಕ್ಯಾನ್ ಸಿ ಈ ರೀತಿಯಾಗಿ ಫುಲ್ ಕಲರ್ಫುಲ್ ಆಗಿರೋದು ಒಂದು ಹೆಲ್ಮೆಟ್ನ ಪರ್ಚೇಸ್ ಮಾಡಿದೆ, ಫುಲ್ ಕವರಿಂಗ್ ಆಗಿರೋದು. ಸೊ ನನಗಂತೂ ತುಂಬಾ ಲೈಕ್ ಆಯಿತು, ಕಲರೆಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗೆ ಈ ಒಂದು ಮೋಟಿವೇಶನ್ ಬಾಟಲ್ ಇದು 2 ಲೀಟರ್ದು. ಸೊ ನೀವು ಎಲ್ಲ ಇದನ್ನು ಯೂಸ್ ಮಾಡ್ತೀರಾ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಚಳಿಗಾಲ ಆಗಿರೋದ್ರಿಂದ 2 ಲೀಟರ್ ವಾಟರೆಲ್ಲ ಕುಡಿಯೋಕ್ಕಾಗಲ್ಲ, ಬಟ್ ಸ್ಟಿಲ್ ಟ್ರೈ ಮಾಡಿ ಒಂದೊಂದು ದಿನ 2 ಲೀಟರ್ ವಾಟರ್ನ ಕುಡಿತೀನಿ. ಸೊ ಇದನ್ನು ವಾಶ್ ಮಾಡಬೇಕಿತ್ತು, ಇಲ್ಲಿ ಲಿಪ್ಸ್ಟಿಕ್ ಎಲ್ಲ ಆಗಿತ್ತು, ಹಾಗಾಗಿ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೀವು ಯಾರಾದರೂ ಮೋಟಿವೇಶನ್ ಬಾಟಲ್ ಯೂಸ್ ಮಾಡ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇಫ್ ಎಸ್ ಯಾವ ಕಲರ್ ಯೂಸ್ ಮಾಡ್ತಿದ್ದೀರಾ ಅಂತ ಕಲರ್ನ ಕೂಡ ಟೈಪ್ ಮಾಡಿ. ಇದು ಅವರೆಕಾಳು ಸೀಸನ್ ಅಲ್ಲ, ಬಟ್ ಸ್ಟಿಲ್ ಅವರೆಕಾಳು ಸಿಗ್ತಿತ್ತು ಅಂತ ಹೇಳಿ ಅವರೆಕಾಳನ್ನ ತರಿಸ್ಕೊಂಡಿದ್ದೀನಿ. ಅವರೆಕಾಳು ಬಾತು ಆ ಥರ ಮಾಡೋಣ ಅಂತ ಅಂದ್ಬಿಟ್ಟು. ಎಷ್ಟೊಂದು ಕಡೆ ನಮ್ಮ ಮೈಸೂರಲ್ಲಿ ಅವರೆಕಾಳನ್ನ ಮಾರ್ತಾಯಿದ್ದಾರೆ, ಏನು ಅಂತ ಗೊತ್ತಿಲ್ಲ, ತುಂಬ ಕಡೆ ಮಾರ್ತಾಯಿದ್ರು. ಸೊ ಹಾಗಾಗಿ ಅವರೆಕಾಳು ನನಗೆ ತುಂಬ ಫೇವ್ರೆಟ್ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಈ ಬಾರಿ ಪಬ್ಲಿಕ್ ಅವ್ರಿಗೆ ಎಂಟ್ರಿ ಇದೆ ಅಂತ ಹೇಳಿ ಬಿಗ್ ಬಾಸಿಂದ ಒಂದು ಆಡಿಷನ್ ಕಾಲ್ ಫಾರ್ ಮಾಡಿದರು. ಇಂಟ್ರೆಸ್ಟ್ ಇರೋರೆಲ್ಲರೂ ವಿಡಿಯೋ ಮಾಡಿ ಶೇರ್ ಮಾಡಿ ನಮಗೆ ಅಂತ ಹೇಳಿ ಅವ್ರದ್ದು ಒಂದು ವೆಬ್ಸೈಟ್ ಅಂದರೆ www. ಅಂತ ಅಂದ್ಬಿಟ್ಟು ಒಂದು ವೆಬ್ಸೈಟ್ ಬರುತ್ತಲ್ಲ, ಅಲ್ಲಿ ಇನ್ಫಾರ್ಮೇಷನ್ ಪ್ಲಸ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಅಂತ ಹೇಳಿದರು. ಸೊ ಹಾಗೆ ನಾನು ಕೂಡ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಹಾಕಿ ಅಪ್ಲೋಡ್ ಮಾಡಿದೆ. ನನಗೆ ಆ್ಯಕ್ಚುಲಿ ರಿಪ್ಲೈ ಬಂತು ಬಿಗ್ ಬಾಸಿಂದ. ಸೊ ದಟ್ ವಾಸ್ ನಾಟ್ ಎಟ್ ಆಲ್ ಪಾಸಿಟಿವ್ ರೆಸ್ಪಾನ್ಸ್. ಸೊ ನಿಮಗೂ ಕೂಡ ಮೇಲ್ ಐ ಡಿಗೆ ರಿಪ್ಲೈ ಬಂದಿದ್ದರೆ ಏನಂತ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಇಲ್ಲಿ ಬಿಗ್ ಬಾಸಿಂದ ನನಗೆ ರಿಪ್ಲೈ ಬಂದಿತ್ತು, ಬಿಗ್ ಬಾಸ್ ಸೀಸನ್ 13 ಆಡಿಷನ್ ಅಪ್ಡೇಟ್ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಕನ್ನಡದಲ್ಲೆಲ್ಲ ಹಾಕಿದರು. ಸೊ ನೀವು ಮುಂದಿನ ಸುತ್ತಿಗೆ ನೀವು ಆಯ್ಕೆ ಆಗಿಲ್ಲ ಎಂದು ತಿಳಿಸಲು ನಾವು ವಿಷಾದಿಸುತ್ತೇವೆ ಅಂತ ಅಂದ್ಬಿಟ್ಟು ಹಾಕಿದರು. ಎನಿವೇಸ್ ಓಕೆ, ನನ್ನ ಒಂದು ಪ್ರಯತ್ನನ ನಾನು ಪಟ್ಟಿದ್ದೀನಿ. ಸೊ ಎನಿವೇಸ್ ಥ್ಯಾಂಕ್ ಯು ಬಿಗ್ ಬಾಸ್, ಅಟ್ಲೀಸ್ಟ್ ನನಗೆ ರಿಪ್ಲೈ ಮಾಡಿದ್ದೀರಾ. ಐ ಆಮ್ ಸೋ ಹ್ಯಾಪಿ.
ಥ್ಯಾಂಕ್ ಯು. ಆ್ಯಕ್ಚುಲಿ ಬಿಗ್ ಬಾಸ್ ಅನ್ನೋದು ತುಂಬ ಜನಕ್ಕೆ ಒಂದು ಡ್ರೀಮ್ ಶೋ ಆಗಿರುತ್ತೆ. ಆ್ಯಂಡ್ ಒಂದು ಸತಿನಾದ್ರು ನಾವು ಅಲ್ಲಿ ಇದ್ದುಬಿಟ್ಟಾದರೂ ಬರಬೇಕು ಅಟ್ಲೀಸ್ಟ್ ಫಾರ್ ಅ ಡೇ ಅವರ 1 ವೀಕ್ ಅಂದ್ಬಿಟ್ಟು ತುಂಬ ಜನಕ್ಕೆ ಆಸೆ ಇರುತ್ತೆ. ಸೊ ಅದೇ ರೀತಿಯಾಗಿ ನನಗೂ ಆಸೆ ಇತ್ತು. ತುಂಬ ಚಿಕ್ಕವಳಿರುವಾಗಿಂದನೂ ಆ ಬಿಗ್ ಬಾಸ್ ಶೋನ ನೋಡ್ಕೊಂಡು ಬಂದಿದ್ದೀನಿ. ಸೊ ಹಾಗಾಗಿ ನನಗೂ ತುಂಬ ಆಸೆ ಇತ್ತು ಅಂತ ಹೇಳಿಬಿಟ್ಟು ನಾನು ಕೂಡ ಅಪ್ಲೈ ಮಾಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಸೆಲೆಕ್ಟ್ ಆಗಿಲ್ಲ. ಮೋಸ್ಟ್ಲಿ ಏನಕ್ಕೆ ಸೆಲೆಕ್ಟ್ ಆಗಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಪಬ್ಲಿಕ್ನ ಚೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಬಿಗ್ ಬಾಸ್ 13ನಲ್ಲಿ ಯಾರೆಲ್ಲ ಬರ್ತಾರೆ ಈ ಸತಿ ಕಂಟೆಸ್ಟೆಂಟ್ ಆಗಿ ಅಂತ ನೋಡೋದಕ್ಕೆ ನಾನು ಕೂಡ ಈಗರಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಎನಿವೇಸ್ ಇದೇ ಥರ ನಿಮಗೂ ಆಸೆಗಳಿರುತ್ತೆ. ಸೊ ನಿಮಗೆ ಸ್ವಲ್ಪ ಕ್ರೇಜಿ ಅಂತ ಅನ್ನಿಸ್ಬೋದು. ಬಟ್ ಆಬ್ವಿಯಸ್ಲಿ ಎಸ್, ನನ್ನ ಥರನೇ ತುಂಬ ಜನ ಬಿಗ್ ಬಾಸ್ಗೆ ಅಟ್ಲೀಸ್ಟ್ ಒಂದು ಸತಿನಾದ್ರು ಹೋಗಬೇಕು ಅಂತ ಆಸೆ ಇಟ್ಕೊಂಡಿರೋರು ಇರ್ತಾರೆ. ಅದೇ ಥರ ನಾನು ಕೂಡ ಆಸೆ ಇಟ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟಾಗಿ ಬಿಗ್ ಬಾಸ್ಗೆ ನಾನು ಸೆಲೆಕ್ಟ್ ಆಗಿಲ್ಲ. ಸೊ ಹಾಗೆ ನಾನು ಇದೊಂದು ಕಾಜಲ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ ಆನ್ಲೈನಿಂದ. ಸೊ ನೀವು ನೋಡ್ಬೋದು, ಇದ್ರದ್ದು MRP ಬಂದು 599 ಇದೆ. ನನಗೆ 499 ರುಪೀಸ್ಗೆ ಸಿಕ್ತು ನೈಕಾ ಅಪ್ಲಿಕೇಶನಿಂದ. ಇದು ಯಾವುದೇ ರೀತಿಯಾದ ಪ್ರಮೋಷನ್ ಇಲ್ಲ. ಬಟ್ ಅವರು ಇಲ್ಲಿ ಏನು ಹಾಕಿದ್ದಾರೆ, ಮಿಡ್ನೈಟ್ XL ತುಂಬ ಡಾರ್ಕ್ ಆಗಿರುತ್ತೆ ಅಂತೆಲ್ಲ ಹೇಳಿ ಅವರು ಆ್ಯಡ್ ಹಾಕಿದ್ದಾರೆ ನೈಕಾದಲ್ಲಿ. ಅಷ್ಟೇ ಡಾರ್ಕಾಗಿ ಕೂತ್ಕೋತು ಕೂಡ ನನ್ನ ಕಣ್ಣಲ್ಲಿ. ಐ ಆಮ್ ಸೋ ಹ್ಯಾಪಿ. ಕಾಜಲ್ ಹೀಗೆ ಬರುತ್ತೆ. ಇದು ಬಂದು ರೀನಿ ಬ್ರ್ಯಾಂಡದು, ತುಂಬ ಡಾರ್ಕಾಗಿ ಬರುತ್ತೆ. ಆ್ಯಂಡ್ ಅವರು ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ ಇನ್ಬಿಲ್ಟ್ ಶಾರ್ಪ್ನರ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ 2 ಕಲರ್ ವೇರಿಯಂಟ್ ಬರುತ್ತೆ, ಒಂದು ಬ್ಲ್ಯಾಕು ಒಂದು ಬ್ರೌನು. ಸೊ ಬ್ಲ್ಯಾಕ್ ತುಂಬ ಇಷ್ಟ ಆಗಿ ಬ್ರೌನ್ ಕಲರ್ ಕೂಡ ಟ್ರೈ ಮಾಡೋಣ ಅಂತ ಅದನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಅದು ಬಂದಮೇಲೆ ನಾನು ನಿಮಗೆ ಬ್ಲಾಗಲ್ಲಿ ಹೇಳ್ತೀನಿ, ನೆಕ್ಸ್ಟ್ ಬ್ಲಾಗಲ್ಲಿ ಹೇಗಿತ್ತು ಅಂತ. ಇವತ್ತು ಸಂಜೆ ಸ್ನ್ಯಾಕ್ಸಿಗೆ ಒಂದು ಹೆಲ್ದಿ ಸ್ಯಾಂಡ್ವಿಚ್ ಮಾಡ್ಕೊಂಡಿದ್ದೀನಿ, ವೆಜಿಟೇಬಲ್ಸ್ ಎಲ್ಲ ಹಾಕಿಬಿಟ್ಟು. ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ತೋರಿಸ್ಕೊಡ್ತೀನಿ. ಗೈಸ್ ನೋಡಿ, ಕುನಾಫಾ ತೊಗೊಬಂದಿದ್ದಾರೆ ನನ್ನ ಹಸ್ಬೆಂಡು. ತಿಂತಾ ಇಲ್ಲ, ಯಾವಾಗಲೂ ಸ್ವೀಟು ಅಂತಿರ್ತಾರೆ, ಸ್ವೀಟು ಫೇವ್ರೆಟ್ ಅಂತ. ಇಲ್ಲಿ ಇನ್ನೂ ಮಿಕ್ಕಿದೆ, ತಿನ್ನಿ ಅಂದರೆ ತಿಂತಿಲ್ಲ. ಸಿಕ್ ಸ್ವೀಟ್ ಅಂಗಡಿಗೆಲ್ಲ ಹೋಗ್ಬಿಟ್ಟು ತಿಂತಾ ಇರ್ತಾರೆ, ಬೇಡ ಬೇಡ ಅಂದ್ರೂ. ಇಲ್ಲಿ ಕುನಾಫಾ ಅಷ್ಟೊಂದು ಸ್ವೀಟಿಯಾಗಿದೆ, ಸ್ವೀಟ್ ತಿನ್ನೋರಿಗೆ ಸ್ವೀಟ್ ಅನಿಸುತ್ತಂತೆ. ಇನ್ನು ಒಂಚೂರು ಖಾರ ಜಾಸ್ತಿ ಮಾಡಿಬಿಟ್ರೆ ಅನ್ನೋದು ಕಾರಣ. ಆ್ಯಂಡ್ ಇದನ್ನು ಥ್ಯಾಂಕ್ ಯು ಸೋ ಮಚ್. ನೀವು ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಇದಕ್ಕೆ ನಮ್ಮ ಜನ 2 people ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಥ್ಯಾಂಕ್ಸ್ ಹೇಳ್ಬಿಡಿ. ಸೊ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ. ಆಫ್ ಮಾಡು ಅಂತಿದ್ದಾರೆ, ಇರೋದನ್ನ ಇದ್ದಂಗೆ ತೋರಿಸ್ಬೇಕು ಗೈಸ್. ಅದನ್ನು ಮಾಲಿಶ್ ಮಾಡಿ ಕಲರ್ ಹಚ್ಚಿ ಹೆಂಗೆಂಗೋ ತೋರಿಸೋದಲ್ಲ.